Hi everyone, my name is Prajwal and this is your channel Coding Adventures. In this channel, we will be learning from the start what an exact IT student is required. This channel is for those who are in their college struggling to learn skills. I am a final year student, so let's get started. I'll just brief you about a short term goal. That is, at the first, the phase of our journey. We will be starting about the HTML, CSS, and JavaScript. Let's dive deep into the web development. ಈಗ ನಾವು HTML, CSS ಮತ್ತು JavaScript ಬಗ್ಗೆ ನೋಡೋಣ. Okay. HTML, CSS ಆ್ಯಂಡ್ ಜಾವಾಸ್ಕ್ರಿಪ್ಟ್ ಈ ಮೂರು ನಮಗೆ ವೆಬ್ ಡೆವಲಪ್ಮೆಂಟ್ ಬೇಸಿಕ್ ಆಗುತ್ತೆ. ಈ ಮೂರು ಏನೇನು ಮಾಡುತ್ತೆ ಅಂತ ನಾನೀಗ ಹೇಳ್ತೀನಿ. HTML ಒಂದು ವೆಬ್ ಪೇಜ್ಗೆ ಸ್ಟ್ರಕ್ಚರ್ನ ಕೊಡುತ್ತೆ. CSS ಏನು ಮಾಡುತ್ತೆ, ಒಂದು ವೆಬ್ ಪೇಜ್ಗೆ ಡಿಸೈನ್ನ ಕೊಡುತ್ತೆ. ಆ್ಯಂಡ್ ಜಾವಾಸ್ಕ್ರಿಪ್ಟ್ ಏನು ಮಾಡುತ್ತೆ, ಒಂದು ವೆಬ್ ಪೇಜಲ್ಲಿ ಫಂಕ್ಷನಾಲಿಟಿ ತರುತ್ತೆ. ಈ ಮೂರನ್ನ ನಾವು ಜನರಲ್ ಎಕ್ಸಾಂಪಲ್ ತಗೊಳೋದಾದ್ರೆ, ಒಂದು ಹ್ಯೂಮನ್ ಬಾಡಿಲಿ ನಮಗೆ ಸ್ಟ್ರಕ್ಚರ್ ಏನು ಕೊಡುತ್ತೆ, ಸ್ಕೆಲಿಟನ್ ಆಫ್ ದ ಹ್ಯೂಮನ್ ಸ್ಟ್ರಕ್ಚರ್ ಕೊಡುತ್ತೆ. ಡಿಸೈನ್, ಹೇರ್ಸ್, ಸ್ಕಿನ್, ನೇಲ್ ಏನೇನಿದೆ ನಮ್ಮ ಬಾಡಿಗೆ ಏನೇನು ಡಿಸೈನ್ ಕೊಡುತ್ತೆ ಅದು CSS ಅಂತ ಅನ್ಕೊಳ್ಳೋಣ. ಫಂಕ್ಷನಾಲಿಟಿ, ಲೆಗ್ಸ್ ವಾಕ್ ಮಾಡುತ್ತೆ, ಮೌತ್, ಟಾಕ್, ಹ್ಯಾಂಡ್ ಮೂವ್ ಮಾಡುತ್ತೆ. ಇದೆಲ್ಲ ಫಂಕ್ಷನಾಲಿಟಿ ಏನು ಬರುತ್ತೆ ಅದು ಜಾವಾಸ್ಕ್ರಿಪ್ಟ್ ಅಂತ ತಗೊಳ್ಳೋಣ. ಸೊ ಈ ಮೂರರಲ್ಲಿ ನಿಮಗೆ ಬೇಸಿಕ್ ಏನಂತ ಗೊತ್ತಾಯ್ತು. HTML ಏನು ಮಾಡುತ್ತೆ, ಸ್ಟ್ರಕ್ಚರ್ ಕೊಡುತ್ತೆ. CSS ಡಿಸೈನ್, ಜಾವಾಸ್ಕ್ರಿಪ್ಟ್ ಫಂಕ್ಷನಾಲಿಟಿ. ಓಕೆ, ಈಗ ನಾವು HTML ಬಗ್ಗೆ ಕಲಿಯೋಣ. HTML ಅಂದ್ರೆ ಏನು? HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅದು HTML ನ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. HTML ನಮಗೆ ಏನಕ್ಕೆ ಯೂಸು? ವಿ ಆಲ್ ನೋ ದಟ್ ಇಟ್ ಪ್ರೊವೈಡ್ಸ್ ಸ್ಟ್ರಕ್ಚರ್. ಈಗ ಸಪೋಸ್ ನಾವು ನಾರ್ಮಲ್ ಟೆಕ್ಸ್ಟ್ ಇದೆ ಅಂತ ಕನ್ಸಿಡರ್ ಮಾಡೋಣ, ಇನ್ನೊಂದು ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಇದೆ. ಈಗ ನಮಗೆ ನಾರ್ಮಲ್ ಟೆಕ್ಸ್ಟ್, ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಅಲ್ಲಿ ನಾರ್ಮಲ್ ಟೆಕ್ಸ್ಟ್ ಅಲ್ಲಿ ನಾವು ಏನಾದರೂ ಒಂದು ಸ್ಟೇಟ್ಮೆಂಟ್ ಬರ್ತೀವಿ. ದೇರ್ ಆರ್ 3 states of matter, that is solid, liquid, gas. ಮತ್ತೆ solids are materials like iron, liquid are water, gases are oxygen, nitrogen, etc. ಓಕೆ, ಈಗ ನಾವು ಬರೆಯೋದು ಇದು ನಾರ್ಮಲ್ ಟೆಕ್ಸ್ಟ್ ಆಸ್ ಯು ರೈಟ್. ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, HTML ಪ್ರೊವೈಡ್ಸ್ ದ ಆಪರ್ಚುನಿಟಿ ಟು ಬೋಲ್ಡ್ ದ ಐಟಮ್ಸ್, ಇಟಾಲಿಕ್ಸ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಪಾಯಿಂಟ್ ವೈಸ್ ಬರಿಬೋದು. ಇದೆಲ್ಲ ನಮಗೆ HTML ಅಲ್ಲಿ ಸ್ಟ್ರಕ್ಚರಲ್ಲಿ ನಾವು ಏನೇನು ಮಾಡ್ಬೋದು ಎಲ್ಲ ಸಿಗುತ್ತೆ. ಸೊ ಈಗ ರೈಟಿಂಗ್ ಅಲ್ಲಿ ನಾನು ತೋರಿಸ್ಬಿಡ್ತೀನಿ. ದ 3 states ಆಫ್ ಮ್ಯಾಟರ್ ಆರ್ bulletins, solids, colon, these include iron, liquids, these include water, gases. ಇದನ್ನ ನಾವು ಗ್ಯಾಸಸ್, ಲಿಕ್ವಿಡ್ಸ್ ಆ್ಯಂಡ್ ಸಾಲಿಡ್ಸ್ ಇದನ್ನ ಅಂಡರ್ಲೈನ್ ಮಾಡ್ಬೋದು. ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಇದನ್ನ ಹೈಲೈಟ್ ಮಾಡ್ಬೋದು, ಬೋಲ್ಡ್ ಮಾಡ್ಬೋದು, ಇಟಾಲಿಕ್ಸ್ ಮಾಡ್ಬೋದು. ಓಕೆ, ಈ ಥರ ಎಲ್ಲ ನಮಗೆ ಫಂಕ್ಷನಾಲಿಟೀಸ್ ಸಿಗ್ತಾ ಹೋಗುತ್ತೆ ಅದರಲ್ಲಿ HTML ಅಲ್ಲಿ. ಸೊ ಇಟ್ ಕ್ಯಾನ್ ಬಿ ಆರ್ಡರ್ಲಿ ರಿಟನ್. ಈಗ ನಮಗೊಂದು ಬೇಸಿಕ್ ಐಡಿಯಾ ಸಿಗ್ತಾ HTML ಏನಕ್ಕೆ ಯೂಸ್ ಆಗುತ್ತೆ ಅಂತ. ಈಗ ನಮಗೆ H2O ಬರಿಬೇಕಾದ್ರೆ 2 ಕೆಳಗಡೆ ಬರಿಬೇಕು, ಬಟ್ ನಾವು ವರ್ಡಲ್ಲಿ ಬರಿಬೇಕಾದ್ರೆ ಅದು ಹಂಗೆ ಬರಲ್ಲ, H2O ಅಂತ ಬರುತ್ತೆ. ಈಗ HTML ಬರಿಬೇಕಾದ್ರೆ ಇದನ್ನ 2ನ ಕೆಳಗಡೆ ಮಾಡ್ಬೋದು ಅಥವಾ H² ಮಾಡ್ಬೋದು. ಈ ಥರ ಎಲ್ಲ ನಮಗೆ ಆಪ್ಷನ್ಸ್ ಸಿಗುತ್ತೆ. ಓಕೆ, ಈಗ ನಾವು HTML ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. HTML ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. HTML ಎಲಿಮೆಂಟ್ಸ್ ಅಂದರೆ ಏನು? ಈಗ ಬ್ರೌಸರಲ್ಲಿ ನಾವು ಯಾವುದಾದ್ರೂ ಐಟಮ್ನ ಬೋಲ್ಡ್ ಮಾಡಬೇಕು, ಇಟಾಲಿಕ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕು, ಪಾಯಿಂಟ್ ವೈಸ್ ಬರೀಬೇಕು, ಅದು ನಮ್ಮ ಬ್ರೌಸರ್ಗೆ ಯಾರು ಹೇಳ್ತಾರೆ? HTML ಎಲಿಮೆಂಟ್ಸ್, HTML ಟ್ಯಾಗ್ಸ್ ಅಂತ ಬರುತ್ತೆ.
HTML ಟ್ಯಾಗ್ಸ್ ಯೂಸ್ ಮಾಡಿಕೊಂಡು ನಾವು ಇದೆಲ್ಲ ಬ್ರೌಸರಲ್ಲಿ ಮಾಡ್ಬೋದು. HTML ಟ್ಯಾಗ್ಸಲ್ಲಿ ನಾವು ಪ್ಯಾರಾಗ್ರಾಫ್, ಹೆಡ್ಡಿಂಗ್ ಈ ಥರ ತುಂಬ ಮಾಡ್ಬೋದು. ಟ್ಯಾಗ್ಸಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ಗೆ ಓಪನಿಂಗ್ ಟ್ಯಾಗ್ ಇದು, ಇದು ಕ್ಲೋಸಿಂಗ್ ಟ್ಯಾಗ್. ಹೆಡ್ಡಿಂಗ್ ಟ್ಯಾಗಿಗೆ ಓಪನಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್. ಈಗ ನೀವು ನಿಮಗೆ ಕನ್ಫ್ಯೂಸ್ ಆಗಿರ್ಬೇಕು, HTML ಎಲಿಮೆಂಟ್ಸ್ ಬೇರೆನಾ, HTML ಟ್ಯಾಗ್ಸ್ ಬೇರೆನಾ? ಹೌದು, HTML ಎಲಿಮೆಂಟ್ ಬೇರೆ, HTML ಟ್ಯಾಗ್ ಬೇರೆ. HTML ಎಲಿಮೆಂಟು, HTML ಟ್ಯಾಗ್ಸ್ ಬಗ್ಗೆ ಮಾತಾಡೋಣ. HTML ಎಲಿಮೆಂಟ್ ಅಂತ ಅಂದರೆ ಒಂದು ಎಲಿಮೆಂಟ್, ಕಂಪ್ಲೀಟ್ ಎಲಿಮೆಂಟ್. ಈಗ ಪ್ಯಾರಾಗ್ರಾಫ್ ಟ್ಯಾಗು P ಇಂದ ಸ್ಟಾರ್ಟ್ ಆಗುತ್ತೆ, ಇದು ಕಂಟೆಂಟ್, P ಅಲ್ಲಿ ಎಂಡ್ ಆಗುತ್ತೆ. ಓಕೆ, ಈ ಕಂಟೆಂಟ್ನ ನಾವು ಇದು ಪೂರ್ತಿ ಸೇರಿದ್ರೆ ನಮಗೆ HTML ಎಲಿಮೆಂಟ್. ವಾಟ್ ಆರ್ HTML ಟ್ಯಾಗ್ಸ್? ಓಪನಿಂಗ್ ಟ್ಯಾಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್, ಇದು ಎರಡು ಮಾತ್ರ HTML ಟ್ಯಾಗ್ಸ್. ಇದು ಕಂಟೆಂಟು, ಇದೆಲ್ಲ ಸೇರಿದ್ರೆ HTML ಎಲಿಮೆಂಟ್ ಆಗುತ್ತೆ. ಓಕೆ, ಸೊ HTML ಎಲಿಮೆಂಟ್ಸಲ್ಲಿ ಓಪನಿಂಗ್ ಟ್ಯಾಗ್ ಇರುತ್ತೆ, ಪ್ಲಸ್ ಕಂಟೆಂಟ್, ಪ್ಲಸ್ ಕ್ಲೋಸಿಂಗ್ ಟ್ಯಾಗ್, ಇದು ಮೂರು ಇರುತ್ತೆ. ಸೊ ಓಪನಿಂಗ್ ಟ್ಯಾಗ್ ನಮಗೆ ಪ್ಯಾರಾಗ್ರಾಫ್ ಗೊತ್ತು, ಏನು P ಪ್ಲಸ್ ಕಂಟೆಂಟ್ ಬರೀತೀರ, ನಿಮ್ಗೆ ಏನು ಬೇಕೋ ಕಂಟೆಂಟ್ ಬರಿಬೋದು, ಪ್ಲಸ್ ಕ್ಲೋಸಿಂಗ್ ಟ್ಯಾಗ್ ಸ್ಲ್ಯಾಶ್ P. ಇದನ್ನು ಬರುತ್ತೆ ನಮಗೆ HTML ಎಲಿಮೆಂಟ್ ಆಗುತ್ತೆ. ಸೊ ನಮ್ಗೆ ಇವಾಗ ಗೊತ್ತು ಟ್ಯಾಗ್ಸ್ ಅಂದರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಎಲ್ಲಿರುತ್ತೆ, ಎಲಿಮೆಂಟ್ ಅಂದರೆ ಕಂಪ್ಲೀಟ್ ಸ್ಟೇಟ್ಮೆಂಟ್, ಎಲ್ಲ ಕಂಬೈನ್ ಆಗಿದ್ರೆ ಎಲಿಮೆಂಟ್ ಆಗುತ್ತೆ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ ಟ್ಯಾಗ್ಸ್ ಆಗುತ್ತೆ. ಸೊ ಇದ್ರ ಮೇಲೆ ನಾವೊಂದು ಎಕ್ಸಸೈಸ್ ಮಾಡಿ ನೋಡೋಣ. HTML ಅಲ್ಲಿ ನಾನು ಹೇಳ್ದಂಗೆ ಓಪನಿಂಗ್ ಟ್ಯಾಗ್ ಇರುತ್ತೆ ಮತ್ತು ಕ್ಲೋಸಿಂಗ್ ಟ್ಯಾಗ್ ಇರುತ್ತೆ. ನಾವೊಂದು ಪ್ಯಾರಾಗ್ರಾಫ್ ಮಾಡಿ ನೋಡೋಣ. ನಾವು ಯಾವ ಥರ ಪ್ಯಾರಾಗ್ರಾಫ್ ಕಂಟೆಂಟಲ್ಲಿ ದಿಸ್ ಇಸ್ ಅ ಪ್ಯಾರಾಗ್ರಾಫ್ ಅಂತ ಮಾಡಿದ್ವಿ, ಅದೇ ಥರ ಕಂಟೆಂಟ್ ಬಂದಿದೆ ನಮಗೆ. ಇದು ನಮ್ಮದು ವೆಬ್ ಪೇಜು. ಓಕೆ, ಇದು ಪ್ಯಾರಾಗ್ರಾಫ್ ಎಲಿಮೆಂಟ್ ಇದು. ನೆಕ್ಸ್ಟ್ ನಾವು ಹೆಡ್ಡಿಂಗ್ ಎಲಿಮೆಂಟ್ ತಗೋಣ, H1. ಇದು ಹೆಡ್ಡಿಂಗ್ ಎಲಿಮೆಂಟು. ಹೆಡ್ಡಿಂಗ್ ಎಲಿಮೆಂಟ್ ಬಗ್ಗೆ ಇವಾಗ ಮಾತಾಡೋಣ. ಓಕೆ, ಈಗ HTML ಟ್ಯಾಗ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. HTML ಟ್ಯಾಗ್ಸಲ್ಲಿ ನಾವು ಪ್ಯಾರಾಗ್ರಾಫ್ ಮಾಡಬೇಕಂದ್ರೆ ಓಪನಿಂಗ್ ಟ್ಯಾಗ್ ಫಾರ್ವರ್ಡ್ ಸ್ಲ್ಯಾಶ್ ಕ್ಲೋಸಿಂಗ್ ಟ್ಯಾಗ್. ಅದೇ ಥರ ನಾವು ಇದು ಪ್ಯಾರಾಗ್ರಾಫ್ ಟ್ಯಾಗ್ಗೆ, ಅದೇ ಥರ ನಾವು ಹೆಡ್ಡಿಂಗ್ ಟ್ಯಾಗಿಗೆ H1 ಇಂದ ನಾವು H6 ವರೆಗೂ ಯೂಸ್ ಮಾಡ್ತೀವಿ. H1 ಇಸ್ ದ ಬಿಗ್ಗೆಸ್ಟ್ ಹೆಡ್ಡಿಂಗ್ ಆ್ಯಂಡ್ H6 ಇಸ್ ದ ಸ್ಮಾಲೆಸ್ಟ್. ಇದ್ರ ಮೇಲೊಂದು ಎಕ್ಸಾಂಪಲ್ ಮಾಡಿ ನಾನು ನಿಮಗೆ ತೋರಿಸಿದೆ. ಈಗ ನನಗೆ H1 ಇಂದ H6 ವರೆಗೂ ಎಲ್ಲ ಹೆಡ್ಡಿಂಗ್ಸ್ ನಾನು ಟೈಪ್ ಮಾಡಿದ್ದೀನಿ. ಸೇವ್ ಮಾಡಿ ಪೇಜ್ನ ರಿಫ್ರೆಶ್ ಮಾಡಿದ್ರೆ ನಮಗೆ ನೋಡಿ, ಏನಿದೆ ಇದು ಹೆಡ್ಡಿಂಗ್ 1, H1, H2, H3, H4, H5, H6. ಓಕೆ, ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಇಲ್ಲೇನಿದೆ H1 ಇಂದ H6 ವರೆಗೂ ಎಲ್ಲ ಹೆಡ್ಡಿಂಗ್ಸ್ ಇದೆ. H1, H2, H3, H4, H5 ಆ್ಯಂಡ್ H6. ಈ ಥರ ನಾವು ಹೆಡ್ಡಿಂಗ್ನ ವೇರಿಯೇಟ್ ಮಾಡ್ಬೋದು. ಸೊ H1 ಇಂದ H6 ವರೆಗೂ ನಾವು ಎಲ್ಲ ಥರ ಹೆಡ್ಡಿಂಗ್ ಮಾಡ್ಬೋದು. ಸೊ ಇವಾಗ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಕಲ್ತ್ವಿ, ಹೆಡ್ಡಿಂಗ್ ಟ್ಯಾಗ್ ಕಲ್ತಿದ್ದೀವಿ. ನೆಕ್ಸ್ಟ್ ನಾವು ಇದು ಎರಡು ಯೂಸ್ ಮಾಡಿ ಒಂದು ಸ್ಮಾಲ್ ಪ್ರೋಗ್ರಾಮ್ ಹೆಲೋ ವರ್ಲ್ಡ್ ಮಾಡೋಣ.
ಸೊ VS ಕೋಡ್ ಓಪನ್ ಮಾಡ್ತೀವಿ. ದಿಸ್ ಇಸ್ ಮೈ ಫಸ್ಟ್. ಇದು H1 ಹೆಡ್ಡಿಂಗು. ದಿಸ್ ಇಸ್ ಮೈ ಫಸ್ಟ್. ಇದು ಸೆಕೆಂಡ್ H2 ಹೆಡ್ಡಿಂಗು. ಎಲ್ಲ ವರ್ಡ್ ಅಂಡ್ ಪ್ರಚೋರ್. ಇದು ಪ್ಯಾರಾಗ್ರಾಫ್. ಲಾಸ್ಟ್ 2 ಪ್ಯಾರಾಗ್ರಾಫ್, ಫಸ್ಟ್ 2 ಹೆಡ್ಡಿಂಗು. ನಮಗೆ 2 ಪ್ಯಾರಾಗ್ರಾಫ್ ಏನಕ್ಕೆ ಬೇಕಾಗುತ್ತೆ ಅಂತ ಅಂದ್ರೆ, ಈಗ ಸಪೋಸ್ ಇವಾಗ ನಾವು ಒಂದೇ ಪ್ಯಾರಾಗ್ರಾಫ್ ತಗೊಂತೀವಿ. ಓಕೆ, ಒಂದೇ ಪ್ಯಾರಾಗ್ರಾಫಲ್ಲಿ ತುಂಬಾ ಸ್ಪೇಸ್ ಕೊಟ್ಟು ನಾನು ಪ್ರಚೋರ್ನ ಟೈಪ್ ಮಾಡ್ತೀನಿ. ಓಕೆ, ವಿಲ್ ಸೇವ್. ರಿಫ್ರೆಶ್ ಮಾಡಿ ನೋಡಿದ್ರೆ ಅದು ಜೊತೆಗೆ ಬರುತ್ತೆ, ಸ್ಪೇಸ್ ತಗೊಳ್ಳಲ್ಲ. HTML ಅಲ್ಲಿ ನೀವು ಎಷ್ಟೇ ಸ್ಪೇಸ್ ಕೊಟ್ಟರು ಸ್ಪೇಸ್ ತಗೊಳಲ್ಲ. ಸೊ ನಿಮಗೆ ನೋಡಿ, ಮತ್ತೆ ಹಂಗೆ ಉಂಟು. ಸೊ ಇವಾಗ ನೀವು ಇದನ್ನ ಇನ್ನೊಂದು ಎಲಿಮೆಂಟ್ ತಗೊಳ್ಳೇಬೇಕಾಗುತ್ತೆ. ನಾವು ಸೇವ್ ಮಾಡಿ ನೋಡೋದಾದ್ರೆ ಪ್ರಜ್ವಲ್ ನೆಕ್ಸ್ಟ್ ಟೈಮ್ಗೆ ಬಂದಿದೆ. ಹೆಲೋ ವರ್ಡ್ ಒಂದು ಲೈನಲ್ಲಿದೆ, ಪ್ರಜ್ವಲ್ ಒಂದು ಲೈನಲ್ಲಿದೆ. ಸೊ ಇವಾಗ ನಾವು 2 ಟ್ಯಾಗ್ ಕಲ್ತಿದ್ದೀವಿ. 2 ಟ್ಯಾಗಲ್ಲಿ ಒಂದು ಟ್ಯಾಗ್ ಪ್ಯಾರಾಗ್ರಾಫ್ ಟ್ಯಾಗು, ಇನ್ನೊಂದು ಟ್ಯಾಗ್ ಹೆಡ್ಡಿಂಗ್ ಟ್ಯಾಗು. ಪ್ಯಾರಾಗ್ರಾಫ್ ಟ್ಯಾಗ್ ಓಪನಿಂಗ್ ಪಿ ಇರುತ್ತೆ, ಕ್ಲೋಸಿಂಗು ಸ್ಲ್ಯಾಶ್ ಪಿ ಇರುತ್ತೆ. ಹೆಡ್ಡಿಂಗ್ ಟ್ಯಾಗಲ್ಲೂ ಸೇಮ್ ಇರುತ್ತೆ, ಆದರೆ ನಮಗೆ ಯಾವ ಹೆಡ್ಡಿಂಗ್ ಸೈಜ್ ಬೇಕೋ ಅದ್ರ ಮೇಲೆ ನಾವು 1 ಇಂದ 6 ವರೆಗೂ ತಗೋಬೋದು. ಓಕೆ, ದಿಸ್ ಇಸ್ ದ ಬೇಸಿಕ್. ಈಗ ನೆಸ್ಟಿಂಗ್ ನೋಡೋಣ. ವಾಟ್ ಈಸ್ ನೆಸ್ಟಿಂಗ್? ನೆಸ್ಟಿಂಗ್ ಇನ್ HTML ಟ್ಯಾಗ್ಸ್ ಅಂದ್ರೆ ಒಂದು ಟ್ಯಾಗ್ ಒಳಗಡೆ ಇನ್ನೊಂದು ಟ್ಯಾಗ್ನ ನೆಸ್ಟ್ ಮಾಡೋದು ನೆಸ್ಟಿಂಗ್ ಅಂತ ಕರಿತೀವಿ. ಸಪೋಸ್ ಇವಾಗ ನನ್ನ ಹೆಸರು ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಪ್ರಜ್ವಲ್ ಅಂತ ತಗೊಂತೀವಿ. ಪ್ಯಾರಾಗ್ರಾಫ್ ಟ್ಯಾಗ್ ಕ್ಲೋಸ್ ಮಾಡ್ತೀವಿ. ಈಗ ಇದು ನಾರ್ಮಲ್ ಟ್ಯಾಗ್, ನಾರ್ಮಲ್ ಎಲಿಮೆಂಟ್ ಆಫ್ ಎನ್ HTML ಆಯಿತು. ಇದನ್ನ ಬೋಲ್ಡ್ ಮಾಡಬೇಕು, ನನ್ನ ನೇಮ್ನ ನಾನು ಬೋಲ್ಡ್ ಮಾಡಬೇಕು. ಸೊ ಒಳಗಡೆ ನಾನು ಇನ್ನೊಂದು ಟ್ಯಾಗ್ ಬರೆದು ಕ್ಲೋಸ್ ಮಾಡ್ತೀನಿ. ಇದು ಬೋಲ್ಡ್ ಟ್ಯಾಗು, ಇದು ಪ್ಯಾರಾಗ್ರಾಫ್ ಟ್ಯಾಗು. ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ಬೋಲ್ಡ್ ಟ್ಯಾಗ್ ನೆಸ್ಟ್ ಆಗಿದೆ. ಸೊ ಇಟ್ ವಿಲ್ ಬಿ ನೆಸ್ಟಿಂಗ್. ಓಕೆ, ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ಆಲ್ರೆಡಿ ಇರೋದ್ರಲ್ಲಿ ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಪ್ರಜ್ವಲ್ ಅಂತ ಇದೆ, ಒಂದ್ಸತಿ ನೋಡ್ಕೊಳ್ಳೋಣ. ಓಕೆ, ಈಗ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಒಳಗಡೆ ಬೋಲ್ಡ್ ಟ್ಯಾಗ್ನ ನೆಸ್ಟ್ ಮಾಡ್ತೀವಿ. ಓಕೆ, ಬೋಲ್ಡ್ ಟ್ಯಾಗ್ ನೆಸ್ಟ್ ಮಾಡೋದು, ಕಟ್ ಮಾಡಿ ಸೇವ್. ನಾವು ನೋಡಿ, ನೇಮ್ ಬೋಲ್ಡ್ ಆಗಿ ಬಂತು. ಸೊ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇವಾಗ ಯಾವುದಾದ್ರೂ ವರ್ಡ್ನ ನಾವು ಬೋಲ್ಡ್ ಮಾಡಬೇಕು ಅಂತ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿ ಬರುತ್ತೆ. ಇದನ್ನು ನಾವು ನೆಸ್ಟಿಂಗ್, ಒಂದು ಟ್ಯಾಗ್ ಒಳಗಡೆ ಇನ್ನೊಂದು ಟ್ಯಾಗ್ನ ಬರೆಯೋದನ್ನ ನಾವು ನೆಸ್ಟಿಂಗ್ ಅಂತ ಕರಿತೀವಿ. ಓಕೆ ಓಕೆ ಫೈನ್. ಈಗ ನೆಸ್ಟಿಂಗ್ ಟಾಪಿಕ್ಕು ಗೊತ್ತಾಯಿತು. ಸೊ ಬೇಸಿಕಲಿ ನಾವು ಇವತ್ತು ಏನೇನು ಕವರ್ ಮಾಡಿದ್ವಿ ಅಂತ ಒಂದ್ಸತಿ ಬ್ರೀಫ್ ಮಾಡ್ತೀನಿ. ಫಸ್ಟು ಟ್ಯಾಗ್ಸ್, ಆಮೇಲೆ ಎಲಿಮೆಂಟ್ಸು, ಆಮೇಲೆ ಟ್ಯಾಗ್ಸಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್, ಹೆಡ್ಡಿಂಗ್ ಟ್ಯಾಗು, ನೆಸ್ಟಿಂಗ್ ಕಾನ್ಸೆಪ್ಟ್. ಇಷ್ಟು ಒಂದ್ಸತಿ ರಿವೈಸ್ ಮಾಡಿದ್ರೆ ಇವತ್ತಿನ ಲೆಕ್ಚರ್ ಮುಗಿಯುತ್ತೆ. ಸೊ ಇದೆಲ್ಲ ಒಂದು ಕಡೆ ಆದರೆ ಇವಾಗ ನಾವು ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಪಾಯಿಂಟ್ HTMLಗೆ ಬರೋಣ. ಅದು ಬಾಯ್ಲರ್ ಪ್ಲೇಟ್ ಕೋಡ್. ಈ ಬಾಯ್ಲರ್ ಪ್ಲೇಟ್ ಕೋಡ್ ಅಂದರೆ ಏನು? ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಫ್ ಸ್ಕೆಲಿಟನ್ ಆಫ್ ರೈಟಿಂಗ್ HTML ಕೋಡ್. ಒಂದು HTML ಕೋಡಲ್ಲಿ ಸ್ಕೆಲಿಟನ್ ಇರುತ್ತೆ. ಏನು HTML ಫಸ್ಟು HTML ಟ್ಯಾಗ್ ಇರುತ್ತೆ. ಓಕೆ, ಆಮೇಲೆ ಹೆಡ್ ಆಫ್ HTML ಟ್ಯಾಗ್ ಇರುತ್ತೆ, ನೆಕ್ಸ್ಟು ಬಾಡಿ ಇರುತ್ತೆ. ಇದನ್ನ ನಾವು ಬಾಯ್ಲರ್ ಪ್ಲೇಟ್ ಕೋಡ್ ಅಂತ ಕರಿತೀವಿ. ಸೊ ಬೇಸಿಕ್ ಒಂದು ಬಾಯ್ಲರ್ ಪ್ಲೇಟ್ ಕೋಡು ನಾವು ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗಿಗೆ ಬರೆಯೋಣ ಅಂದರೆ, ಇದು ನಾನು ಜಸ್ಟ್ ರಫ್ ಸ್ಕೆಚಿಗೆ ಬರ್ತಿರೋದು. ಈ HTML ಕೋಡಲ್ಲಿ ಡಾಕ್ ಟೈಪ್ HTML ಅಂತ ಅಂದರೆ ನಾವಿಲ್ಲಿ HTML5ನ ಯೂಸ್ ಮಾಡ್ತೀವಿ. ಆ HTML5 ಲ್ಯಾಂಗ್ವೇಜ್ನ ನಾನು ಹೇಳೋಕ್ಕೆ ಡಾಕ್ ಟೈಪ್ HTML ಅಂತ ಬರಿತೀನಿ. ಸೊ ಇದರಲ್ಲಿ ಏನೇನಿದೆ ಅಂದರೆ ಸಿಂಪಲ್ HTML ಓಪನಿಂಗ್ ಮತ್ತು ಕ್ಲೋಸಿಂಗ್ ಟ್ಯಾಗ್ಸ್ ಇದೆ, ಹೆಡ್ ಇದೆ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್, ಬಾಡಿ ಇದೆ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್. ಓಕೆ, ಈಗ ನಮಗೆ ಇದರಲ್ಲಿ ಏನೇನು ಬೇಕು? HTML ಟ್ಯಾಗು ಏನಕ್ಕಿದೆ? ಇಟ್ ಈಸ್ ಅ ರೂಟಾಗಿ ಆ್ಯಕ್ಟ್ ಮಾಡುತ್ತೆ. ನಾವು ಏನೇ ಬರೆದ್ರು HTML ಟ್ಯಾಗ್ ಒಳಗಡೆನೆ ಬರಿತೀವಿ. ಸೊ ಇಟ್ ವಿಲ್ ಬಿ ಆರ್ಗನೈಸ್ಡ್. ಇಷ್ಟೊತ್ತು ನಾವು ಕಲ್ತ್ವಿ ಅಷ್ಟೇ. ಇವಾಗ ನಾವು ಏನೇ ಬರಿಬೇಕಂದ್ರೆ HTML ಟ್ಯಾಗ್ ಒಳಗಡೆ ಬರಿತೀವಿ. ಈಗ ಹೆಡ್ ಟ್ಯಾಗಲ್ಲಿ ಏನಿರುತ್ತೆ? ಹೆಡ್ ಟ್ಯಾಗ್ ಸ್ಟೋರ್ಸ್ ಮೆಟಾ ಡೇಟಾ. ಇದು ಮೆಟಾ ಡೇಟಾ ಅಂತ ಅಂದರೆ
ಇದು ಸ್ಕ್ರೀನ್ ಮೇಲ್ಗಡೆ ಬರಲ್ಲ. ಇಟ್ ಡಸ್ ನಾಟ್ ಶೋ ಆನ್ ದ ಸ್ಕ್ರೀನ್. ಓಕೆ. ನೆಕ್ಸ್ಟ್ ಹೆಡ್ ಟ್ಯಾಗ್ ಒಳಗಡೆ ಏನೇನು ಇರ್ಬೋದು? ಫಾರ್ ಎಕ್ಸಾಂಪಲ್ ಟೈಟಲ್ ಇರುತ್ತೆ. ಟೈಟಲ್ ಅಂದರೆ ಈಗ ಒಂದು ಟ್ಯಾಬ್ ಇರುತ್ತೆ ಆಯಿತಾ? ಈ ಟ್ಯಾಬಲ್ಲಿ YTT.html ಇದು ನಂದು ಟೈಟಲ್ ಆಫ್ ಮೈ ಟ್ಯಾಬ್. ಇಲ್ಲಿ ಗೂಗಲ್ ಪೇಜಲ್ಲಿ ನ್ಯೂ ಟ್ಯಾಬ್ ಅಂತ ಕೊಟ್ಟಿದ್ದಾರೆ. ಇದು ನ್ಯೂ ಟ್ಯಾಬ್ ಏನಾಗುತ್ತೆ? ಟೈಟಲ್ ಆಫ್ ದ ಟ್ಯಾಗ್ ಆಗುತ್ತೆ ಅಷ್ಟೇ. ಅದು ಸ್ಕ್ರೀನ್ ಮೇಲೆ ಬರಲ್ಲ, ಬಟ್ ಟ್ಯಾಬ್ ರಿಫ್ಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಾಡಿ, ನಾವು ಏನೇ ಇನ್ಫಾರ್ಮೇಷನ್ ಬರೆದ್ರು HTML ಬಾಡಿಲೇ ಬರೀಬೇಕು. ಇದೆಲ್ಲ ಏನೇನಿರುತ್ತೆ ಬಾಡಿಲಿ ಅದೆಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಓಕೆ. ಈಗ VS ಕೋಡ್ ಹೋಗ್ಬಿಟ್ಟು ಎಮಿಟ್ಸ್ ನೋಡೋಣ. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೆಡ್ ದಟ್ HTML ಬಾಯ್ಲರ್ಪ್ಲೇಟ್ ಕೋಡ್. ಬಾಯ್ಲರ್ಪ್ಲೇಟ್ ಕೋಡಲ್ಲಿ ಇಷ್ಟು ಇರುತ್ತೆ. ಇದು HTML ಆಸ್ ಎ ಸೆಡ್ ಡಾಕ್ ಟೈಪ್ HTML ಅಂದರೆ ನಾವು HTML5ನ ಯೂಸ್ ಮಾಡ್ತಿದ್ದೀವಿ ಅಂತ. ಲ್ಯಾಂಗ್ವೇಜ್ EN ಅಂತ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಬರೀ HTML ಅಂತ ಕೂಡ ಬರಿಬೋದು. ದಿಸ್ ಈಸ್ ದ ಆಟ್ರಿಬ್ಯೂಟ್ಸ್. ಓಕೆ. ಆಟ್ರಿಬ್ಯೂಟ್ಸ್ ಅಂದರೆ ಏನಂತ ಡಿಸ್ಕಸ್ ಮಾಡೋಣ. ಆಟ್ರಿಬ್ಯೂಟ್ಸ್ ಅಂದರೆ ಅಡಿಷನಲ್ ಇನ್ಫಾರ್ಮೇಷನ್ ಗಿವನ್ ಟು ದ ಟ್ಯಾಗ್ಸ್. ದ ಅಡಿಷನಲ್ ಇನ್ಫಾರ್ಮೇಷನ್ ವಿಚ್ ಆರ್ ಗಿವನ್ ಟು ದ ಟ್ಯಾಗ್ಸ್. ಈಗ ಅಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ಇದು ಆಟ್ರಿಬ್ಯೂಟ್ಸ್ನ ನಾವು ಮುಂದೆ ಕೂಡ ನೋಡೋಣ. ಇದು ಏನು ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ HTML ಜೊತೆ ನಮಗೆ ಅಲ್ಲೇನಿದೆ ಲ್ಯಾಂಗ್ವೇಜ್ EN. EN ಅಂದರೆ ಏನು? ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ HTMLಗೆ ಹೇಳ್ತಾ ಇರೋದು. ಸೊ ಇದು ಏನಾಗುತ್ತೆ ಈಗ ಆಟ್ರಿಬ್ಯೂಟ್ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ? ಈ ಟ್ಯಾಗಿಗೆ ಆಟ್ರಿಬ್ಯೂಟ್ ಸಪೋರ್ಟ್ ಮಾಡುತ್ತೆ. ಏನು? ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಅದಕ್ಕೆ ಹೇಳ್ತಾ ಇದೆ ಅಷ್ಟೇ. ಸೊ ಸೇಮ್ ಇರುತ್ತೆ. ಹೆಡ್ ಒಳಗಡೆ ನಾನು ಆಗಲೇ ಹೇಳ್ದಂಗೆ ಮೆಟಾ ಡೇಟಾ ಸ್ಟೋರ್ ಮಾಡುತ್ತೆ. ಮೆಟಾ ಡೇಟಾ ಅಂದರೆ ಇದು ಸ್ಕ್ರೀನ್ ಒಳಗಡೆ ವಿಸಿಬಲ್ ಇರಲ್ಲ. ಇದು ನೇಮ್ ವ್ಯೂ ಪೋರ್ಟ್, ಕಂಟೆಂಟ್, ವಿಡ್ತ್ ಡಿವೈಸ್ ವಿಡ್ತ್. ಇದೆಲ್ಲ ಏನಕ್ಕೆ? ಎಲ್ಲ ಡಿವೈಸ್ಗೂ ನಮಗೆ ಇದು ಸೂಟೇಬಲ್ ಆಗಬೇಕು. ಇವಾಗ ನಾವು ಫೋನಲ್ಲಿ ನೋಡಿದ್ರು ಸ್ಕ್ರೀನಿಗೆ ಅದು ಅವೈಲೇಬಲ್ ಆಗಬೇಕು. ಲ್ಯಾಪ್ಟಾಪಲ್ಲಿ ನೋಡಿದ್ರು ಅಡಾಪ್ಟ್ ಆಗಬೇಕು. ಫೋನಲ್ಲಿ ನೋಡಿದ್ರು ಅಡಾಪ್ಟ್ ಆಗಬೇಕು. ಅದಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಸೊ ಟೈಟಲ್ ಈಗ ನಾನು ಮೈ ಪೇಜ್ ಅಂತ ಕೊಡ್ತೀನಿ. ಒಂದ್ಸತಿ ಜಸ್ಟ್ ನೋಡೋಣ. ಓಕೆ. ಮೈ ಪೇಜ್ ಅಂತ ಕೊಡ್ತೀನಿ. ಈಗ ಬಾಡಿಲಿ ನಾವು ಏನಾದರೂ ಒಂದು ಪ್ಯಾರಾಗ್ರಾಫ್ ಬರೆಯೋಣ. ಮೈ ನ್ಯೂ ಪೇಜ್ ಇಸ್ ದಿಸ್. ಕ್ಲೋಸ್ ಮಾಡಿ ಪ್ಯಾರಾಗ್ರಾಫು. ಹೆಡಿಂಗ್ 3 ಅಂತ ತಗೊತೀನಿ. ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸೊ ಈಗ ಸೇವ್ ಮಾಡ್ತಾ ಇದ್ದೀವಿ. ಒಂದ್ಸತಿ ನೋಡ್ಕೊಳ್ಳೋಣ. ಟೈಪ್ HTML5ನ ಡಾಕ್ ಟೈಪ್ HTML5ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ HTML ಟ್ಯಾಗ್ ಓಪನ್ ಇದೆ, HTML ಟ್ಯಾಗ್ ಕ್ಲೋಸ್ ಆಗಿದೆ, ಹೆಡ್ ಟ್ಯಾಗ್ ಓಪನ್ ಇದೆ, ಕ್ಲೋಸ್ ಆಗಿದೆ, ಬಾಡಿ ಟ್ಯಾಗ್ ಓಪನ್ ಇದೆ, ಕ್ಲೋಸ್ ಆಗಿದೆ. ಸೊ ಹೆಡ್ ಟ್ಯಾಗ್ ಒಳಗಡೆ ನಾವು ಮೆಟಾ ಡೇಟಾ ವಿಚ್ ಡಸ್ ನಾಟ್ ಶೋ ಆನ್ ದ ಸ್ಕ್ರೀನ್ ಅದನ್ನು ಬರ್ತಿದ್ದೀವಿ. ಈವನ್ ಟೈಟಲ್ ವಿಲ್ ಬಿ ನಾಟ್ ಸೀನ್ ಆನ್ ದ ಸ್ಕ್ರೀನ್. ಓಕೆ. ಬಾಡಿ ಟ್ಯಾಗಲ್ಲಿ ನಾವು ವಾಟ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಅದನ್ನು ನಾವು ಆ್ಯಸ್ ವಿ ಹ್ಯಾವ್ ಲರ್ನ್ಡ್ ಎರಡು ಟ್ಯಾಗ್ ಕಲ್ತಿದ್ದೀವಿ. ಪ್ಯಾರಾಗ್ರಾಫ್ ಮತ್ತು ಹೆಡಿಂಗ್ ಟ್ಯಾಗು ಅವೆರಡನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಸೇವ್ ಮಾಡಿ ರನ್ ಮಾಡೋಣ. ಇಲ್ಲಿ ನಾವು ನೋಡೋದಾದರೆ ಟೈಟಲ್ ನಾನು ಏನು ಕೊಟ್ಟಿದ್ದೀನಿ? ಮೈ ಪೇಜ್. ಫಿಕ್ಸ್ ಮಾಡ್ಬಿಡ್ತೀನಿ. ಟೈಟಲ್ ನಾನು ಏನು ಕೊಟ್ಟಿದ್ದೀನಿ? ಮೈ ಪೇಜ್ ಅಂತ ಕೊಟ್ಟಿದ್ದೀನಿ. ಸೊ ಟ್ಯಾಬಲ್ಲಿ ಮೈ ಪೇಜ್ ಅಂತ ಬಂದಿದೆ. ಇದು ಬಾಡಿ ಟ್ಯಾಗಲ್ಲಿ ನಾನು ಪ್ಯಾರಾಗ್ರಾಫು ಮತ್ತು ಹೆಡಿಂಗ್ ಏನು ಕೊಟ್ಟಿದ್ದೀನಿ? ಮೈ ನ್ಯೂ ಪೇಜ್ ಇಸ್ ದಿಸ್ ಇಸ್ ಬ್ಯೂಟಿಫುಲ್. ಈ ಥರ ಬರುತ್ತೆ. ದಿಸ್ ಇಸ್ ದ ಬಾಯ್ಲರ್ ಪ್ಲೇಟ್ ಕೋಡ್. ನಾವು ಇವಾಗ ಏನೇ ಕಲಿಬೇಕಾದ್ರೂ ಬಾಯ್ಲರ್ ಪ್ಲೇಟ್ ಕೋಡು ಬರೆದು ಅದಾದಮೇಲೆ ಬಾಡಿ ಒಳಗಡೆ ನಮ್ಮದು ಏನೇನು ಸ್ಟ್ರಕ್ಚರ್ ಆಫ್ ದ HTML ಇದೆ ಅದನ್ನು ಮಾಡಬೇಕಾಗುತ್ತೆ. ಇದು ಎರಡೇ ಟ್ಯಾಗ್ಸ್ ಅಲ್ಲ, ಸುಮಾರು HTML ಟ್ಯಾಗ್ಸ್ ಇದೆ. ಅದು ನೆಕ್ಸ್ಟ್ ಲೆಕ್ಚರಲ್ಲಿ ನೋಡೋಣ. ದೀಸ್ ಆರ್ ಕಾಲ್ಡ್ ಎಮಿಟ್ಸ್. ಎಮಿಟ್ಸ್ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಅಷ್ಟು ಕೋಡ್ನ ನಾವು ಬರಿಬೇಕು, ರಿವೈಸ್ ಮಾಡಬೇಕಂತ ಏನಿಲ್ಲ. ಶಿಫ್ಟ್ ಮತ್ತು ಎಕ್ಸ್ಕ್ಲಮೇಟರಿ ಹೊತ್ಬಿಟ್ಟು ಎಂಟರ್ ಕೊಟ್ಟರೆ ಅಷ್ಟು ಕೋಡ್ ಬರುತ್ತೆ. ಇದು ಎಮಿಟ್ ಅಂತ ಕರೀತಾರೆ VS ಕೋಡಲ್ಲಿ. ಎಮಿಟ್ ಅಂದರೆ ಶಾರ್ಟ್ ಕಟ್ ಅಂತ ಅಷ್ಟೇ. ಓಕೆ. ಸೊ ಈ ಲೆಕ್ಚರ್ಗೆ ಇಷ್ಟು ಸಾಕು. ಸೊ ಒಂದ್ಸತಿ ರಿವೈಸ್ ಮಾಡೋದಾದರೆ ಏನೇನಿತ್ತು ಅಂತ ಐ ಜಸ್ಟ್ ಬ್ರೀಫ್ ಇಟ್ ಅಪ್. ಫಸ್ಟ್ ನಾವು HTML ಅಂದರೆ ಏನಂತ ಕಲ್ತ್ವಿ. ನಾರ್ಮಲ್ ಟೆಕ್ಸ್ಟ್, ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ HTML ಎಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. HTML ಟ್ಯಾಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಪ್ಯಾರಾಗ್ರಾಫ್ ಟ್ಯಾಗ್ಸ್, ಹೆಡಿಂಗ್ ಟ್ಯಾಗ್ ಆ್ಯಂಡ್ ಬಾಯ್ಲರ್ ಪ್ಲೇಟ್ ಕೋಡ್, ನೆಸ್ಟೆಡ್ ಟ್ಯಾಗ್ಸ್.
ಎಮ್ಮೆಟ್ಸ್. ಸೊ, ಫಸ್ಟ್ ಲೆಕ್ಚರ್ ಆಗಿರೋದ್ರಿಂದ ನಾವು ಇಷ್ಟು ಡಿಸ್ಕಸ್ ಮಾಡಿದ್ವಿ. ಓಕೆ ಗೈಸ್, ಇದೇನಾದರೂ ಡೌಟ್ಸ್ ಇದ್ದರೆ ನನಗೆ ತಿಳಿಸಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ. ಓಕೆ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.